ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ನೇರ ಮತ್ತು ವಿಲೋಮ ಅನುಪಾತಗಳು ಅನ್ನೋ ಒಂದು ಪಾಠವನ್ನ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಸ್ವಲ್ಪ ಸ್ಟಾರ್ಟ್ ಮಾಡಿ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೆ. ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಇವಾಗ ಹೇಳೋಣಂತ. ನೇರ ಮತ್ತು ವಿಲೋಮ ಅನುಪಾತಗಳು, ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ಸ್. ಹೌದಾ? ನೇರ ಮತ್ತು ವಿಲೋಮ ಅನುಪಾತಗಳು. ನೇರ ಮತ್ತು ವಿಲೋಮ ಅನುಪಾತಗಳು. ವಿಲೋಮ ಅನುಪಾತಗಳು. ಅನುಪಾತಗಳು. ಹೌದಾ? ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ಸ್. ಸೊ ನಿಮಗೆ ಲಾಸ್ಟ್ ಟೈಮ್ ನಾನು ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೆ. ನೇರ ಅನುಪಾತ ಅಂದ್ರ ಈಗ ನಮ್ಗೆ ಏನಾಗತ್ತೆ ಹೇಳ್ರಿ, ಈಗ ಒಂದ್ ಯಾವ್ದೋ ಒಂದು ಫಾರ್ ಎಕ್ಸಾಂಪಲ್ ಒಂದು ಸಕ್ರಿಯನ್ನ ತಗೊಂಡೆ. ನಿಮ್ಗೆ ಲಾಸ್ಟ್ ಟೈಮು ಇದೇ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೇನ. ಈಗ ಅದ್ರದ್ದು ಕ್ವಾಂಟಿಟಿ ನಾವು ಎಷ್ಟೆಷ್ಟು ಜಾಸ್ತಿ ತಗೊಂತ ಹೋಗ್ತೇವಲ್ಲ ಅಷ್ಟಷ್ಟು ನಮ್ಗೆ ಏನಾಗ್ತೈತಿ, ಅದ್ರದ್ದು ಬೆಲೆ ಜಾಸ್ತಿ ಆಗ್ತೈತಿ. ಹೌದಾ? ಇಲ್ಲಿ ನಮಗೆ ಸಕ್ರಿ ಕ್ವಾಂಟಿಟಿ ಇಷ್ಟಿತ್ತಂದ್ರ ಫಾರ್ ಎಕ್ಸಾಂಪಲ್ ಎಷ್ಟೋ ಒಂದು ಇಷ್ಟ ಅಮೌಂಟ್ ಅಂತ ಇತ್ತು. ಸೊ ನಾವ್ ಇದನ್ನ ಮತ್ತೆ ಇನ್ನೂ ಜಾಸ್ತಿ ತಗೊಂಡೆ ಅಂದ್ರೆ ಇಲ್ಲಿ ಅಮೌಂಟ್ ಕೂಡ ನಮ್ಗೆ ಏನಾಗತ್ತ, ಜಾಸ್ತಿ ಆಗತ್ತ. ಸೊ ಇವೆರಡು ಕ್ವಾಂಟಿಟಿ ನಮಗೆ ಏನಾಗತ್ತ ಹೇಳೋ ಪರಿಮಾಣಗಳು ನೇರ ಅನುಪಾತದಲ್ಲಿದ್ದೇವ ಅಂತ ಹೇಳ್ಬೋದು ನಾವು. ಹೌದಾ? ಅದೇ ರೀತಿ ಈಗ ವಿಲೋಮ ಅನುಪಾತಕ್ಕೆ ಒಂದು ಎಕ್ಸಾಂಪಲ್ ಅಂದ್ರ, ಈಗ ಒಂದೇನೋ ಕೆಲಸ ಇದೆ. ಹೌದಾ? ಸೊ ಅದನ್ನ 4 ಜನ ಒಂದು 10 ದಿನದೊಳಗ್ ಮಾಡಬಹುದು ಅಂತ ಇದೆ. ಹೌದಾ? 4 ಜನ 10 ದಿನದೊಳಗ್ ಮಾಡಬಹುದು. ಇಲ್ಲಿ ಏನಾಗತ್ತ ಹೇಳ್ರಿ, ಈಗ ನಾನು ಮತ್ತೆ ಇವ್ರಿಗೆ ಏನ್ ಮಾಡ್ತೇನೆ, 8 ಜನನ್ನ ಕೊಟ್ಟೆ ಅಂತ ತಿಳ್ಕೊರಿ. 8 ಜನ ಕೂಡಿದ್ರಂದ್ರ 10 ದಿನ ಆಗುವಂತ ಕೆಲಸ ನಮ್ಗೆ ಏನಾಗತ್ತ, 5 ದಿನ ಆಗತ್ತ. ಅಂದ್ರೆ ಇಲ್ಲಿ ನಂಬರ್ ಜಾಸ್ತಿ ಆದದಂಗ ಇಲ್ಲೇ ಕಡಿಮೆ ಆಗ್ತಾ ಬಂತು. ಇದು ಯಾವ ಅನುಪಾತ ಅಂದ್ರ ವಿಲೋಮ ಅನುಪಾತಕ್ಕ ಇದು ಉದಾಹರಣೆ. ಹೌದಾ? ಅಂದ್ರ ಕೆಲಸಗಾರರ ಸಂಖ್ಯೆ ಹೆಚ್ಚಾದಂಗ ಕೆಲಸದ ದಿನಗಳ ಕಡಿಮೆ ಆಗುವಂತವಕ್ಕ ನಾವು ವಿಲೋಮ ಅನುಪಾತ ಅಂತ ಕರಿತೇವೆ. ಅಂದ್ರೆ ಒಂದು ಕ್ವಾಂಟಿಟಿ ಹೆಚ್ಚಾದಂಗ ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆಗ್ಬೋದು, ಅಥವಾ ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆದಂಗ ಮತ್ತೊಂದು ಕ್ವಾಂಟಿಟಿ ಜಾಸ್ತಿ ಆಗ್ಬೋದು. ಇದಕ್ಕ ಅಂದ್ರೆ ವಿರುದ್ಧ ವಿಲೋಮ ಅನುಪಾತ ಅಂತ ಕರಿತೇವಿ. ನೇರ ಅನುಪಾತ ಅಂದ್ರ ಇಲ್ಲಿ ಜಾಸ್ತಿ ಆದ್ರೆ ಇಲ್ಲಿ ಕೂಡ ಜಾಸ್ತಿ ಆಗ್ತೈತಿ, ಇಲ್ಲಿ ಕಡಿಮೆ ಆಯ್ತಂದ್ರ ಇಲ್ಲಿ ಕೂಡ ಕಡಿಮೆ ಆಗ್ತೈತಿ. ಇದಕ್ಕೆ ನಾವು ನೇರ ಮತ್ತು ವಿಲೋಮ ಅನುಪಾತಗಳು ಅಂತ ಕರಿತೇವೆ. ಸೊ ಅದ್ರದ್ದು ಅಭ್ಯಾಸ ಯಾವ ರೀತಿ ಇದೆ ಅಂತ ನೋಡೋಣಂತ. ಹೌದಾ? ನೋಡೋಣ ಅಭ್ಯಾಸ ಎಲ್ಲಿ ಎಷ್ಟಿದೆ ಅಂತ ಹೇಳಿ. ಸೊ ಅಭ್ಯಾಸ 4.1. ಅಭ್ಯಾಸ 4.1. ಹೌದಾ? 4.1 ಇದನ್ನ ನಿಮಗೆ ಲಾಸ್ಟ್ ಟೈಮ್ ನಾನು ಒಂದು ಸಿಮ್ಯುಲೇಷನ್ ಅನ್ನ ತೋರಿಸಿದ್ದೆ. ಅದು ಸ್ವಲ್ಪ ಹರಿಬರಿಯಾಗಿ ನಿಮ್ಗೇನೋ ಅದು ಅಂದ್ರ ಗಡಿಬಿಡಿ ಆದಂಗಾಯ್ತು. ಸೊ ಅದನ್ನ ಮತ್ತೆ ಬೇರೆದು ಒಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ. ಸೊ ಅದಕ್ಕಿಂತ ಮುಂಚೆ ಇದು ಒಂದು ಪ್ರಾಬ್ಲಮ್ ಅನ್ನ ಮಾಡಿ ನೆಕ್ಸ್ಟ್ ನಾವು ಸಿಮ್ಯುಲೇಷನ್ ಗೆ ಹೋಗೋಣಂತ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ಅಭ್ಯಾಸ 4.1. ರೈಲ್ವೆ ನಿಲ್ದಾಣದ ಬಳಿ ಕಾರಿನ ನಿಲುಗಡೆಯ ಶುಲ್ಕವು ಈ ಕೆಳಗಿನಂತಿದೆ. ಹೌದಾ? ಅಂದ್ರೆ ರೈಲ್ವೆ ಸ್ಟೇಷನ್ ಬಳಿ ನಾವು ಕಾರಿನ ಪಾರ್ಕಿಂಗ್ ಮಾಡುವಂತಹ ನಿಲ್ದಾಣದ ಬೆಲೆ, ಅದ್ರದ್ದು ಎಷ್ಟೊತ್ತು ನಿಂತ್ರ ಎಷ್ಟು ರುಪೀಸು. ಹೌದಾ? ಇಷ್ಟೊತ್ತವರೆಗೂ ಕಾರ್ ನಿಲ್ಸಿದ್ವಿ ಅಂದ್ರೆ ಇಷ್ಟ ಅಮೌಂಟ್ ಅನ್ನ ಕಟ್ಬೇಕು ಅನ್ನೋದೊಂದು ಲಿಸ್ಟ್ ಇದೆ. ಸೊ ಅದು ಯಾವ ರೀತಿ ಇದೆ ಅಂತ ನೋಡೋಣ. 4 ಗಂಟೆಯವರೆಗೆ ನಿಲ್ಸಿದ್ರ 60 ರೂಪಾಯಿ, 8 ಗಂಟೆಗೆ 100 ರೂಪಾಯಿ, ಆಮೇಲೆ 12 ಗಂಟೆಯ ಅವಧಿಯವರೆಗೆ 140, 24 ಗಂಟೆಗಳ ಅವಧಿಯವರೆಗೆ ಎಷ್ಟಾಗತ್ತ, 180. ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿದೆಯೇ ಪರೀಕ್ಷಿಸಿ ಅಂತ ಹೇಳಿದಾರವರು. ಅಂದ್ರ ಅಲ್ಲಿ ನಮಗೇನಾಗಿದೆ, ನಿಲುಗಡೆ ಅದರದ್ದು ಕರೆಕ್ಟ್ ನೇರ ಅನುಪಾತದಲ್ಲಿ ಇದೆಯೋ ಇಲ್ಲೋ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ ಅಂತ. ಹೌದಾ? ಸೊ ಇಲ್ಲಿ ನೋಡ್ರಿ ಎಷ್ಟಾಗತ್ತ, ಶುಲ್ಕವು ಫಸ್ಟ್ ಒನ್, ಶುಲ್ಕವು ಎಕ್ಸ್ ಆಗಿರಲಿ. ಅಲ್ಲಿ ಕೊಡುವಂತಹ ಅಮೌಂಟ್ ಏನಾಗಿರ್ಲಿ, ನಮಗ ಎಕ್ಸ್ ಆಗಿರಲಿ. ಹೌದಾ? ಸಮಯ ವಾಯ್ ಆಗಿರಲಿ. ಸಮಯ ವಾಯ್ ಆಗಿರಲಿ. ಹೌದಾ? ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ವಾಯ್ ಇಸ್ ಈಕ್ವಲ್ ಟು ಕಾನ್ಸ್ಟಂಟ್ ಕೆ ಅನ್ನ ಒಂದು ಸ್ಥಿರಾಂಕವನ್ನ ನಾವು ಬರ್ಕೊದ್ವಿ. ಇಲ್ಲಿ ಶುಲ್ಕ ಅಂದ್ರೆ ಎಷ್ಟಿದೆ, ಫಸ್ಟ್ ಒನ್ ಎಷ್ಟಿದೆ ನೋಡ್ರಿ, 60 ಇದೆ. ಹೌದಾ? ಸೆಕೆಂಡ್ ಒನ್ ಎಷ್ಟಿದೆ, ಸಾರಿ ಸಮಯ ವಾಯ್ ಅಂದ್ರೆ ಎಷ್ಟಿದೆ, 4 ಇದೆ. ಇದು ಎಷ್ಟಾಗತ್ ನೋಡ್ರಿ, 4 1 4
15 ಹೌದಾ, 4 ಒಂದ್ಲೆ 4, ಇಲ್ಲಿ ನೋಡ್ರಿ 4 5 20 ಕರೆಕ್ಟಾ. ಸೊ ಇದೆಷ್ಟಾಗತ್ ನಮಗ 15 ಆಯ್ತು, ಇದು 15 ಆಯ್ತು. ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಸೆಕೆಂಡ್ ಒನ್ ಏನಿದೆ 100 ಇದೆ ಹೌದಾ, ಡಿವೈಡೆಡ್ ಬೈ ಎಷ್ಟಿದೆ 8 ಇದೆ ಕರೆಕ್ಟ್. ಇಲ್ಲಿ ನೋಡ್ರಿ ಇದು ಎಷ್ಟಾಗತ್ತಂತ ಹೇಳಿ, ಸೆಕೆಂಡ್ ಒನ್ 8 ಒಂದ್ಲೆ 8 ಒಂದ್ಲೆ 8, 2 ಉಳಿತು 20 ಆಯ್ತು, 8 2 16, ಪಾಯಿಂಟ್ 8 5 40, ಇದೆಷ್ಟಾಯ್ತು 12.5 ಬಂತು. ನೆಕ್ಸ್ಟ್ ಥರ್ಡ್ ಒನ್ ಎಷ್ಟಿದೆ, 140 ಡಿವೈಡೆಡ್ ಬೈ 12 ಅಂತ ಇದೆ ಹೌದಾ, 140 ಡಿವೈಡೆಡ್ ಬೈ 12 ಅಂತ ಇದೆ. ಸೊ ಎಷ್ಟಾಗತ್ ನೋಡ್ರಿ, 12 ಒಂದ್ಲೆ 12, 20 ಉಳಿತು, ಮತ್ತೆಷ್ಟಾಯ್ತು 12 ಒಂದ್ಲೆ 12, ಎಷ್ಟು ಉಳಿತು 8 ಆಯ್ತು ಹೌದಾ, 12 6 72 ಹೌದಾ, ಮತ್ತೆಷ್ಟು ಉಳಿತು 80 ಆಯ್ತು. ಎಷ್ಟಾಗಿತ್ತು ಈಗ 12 6 72 ಅಂದ್ರ 6 ಉಳಿತು ಹೌದಾ, 80ರೊಳಗ 72 ತೆಗೆದ್ರೆ ಮತ್ತು 8 ಉಳಿತು. ಇಲ್ಲೇ ಎಷ್ಟಾಯ್ತು 12 7 ಇಲ್ಲೇ 84, ಅಲ್ಲೇ ಜಾಸ್ತಿ ಉಳಿದಿದೆ ಹೌದಾ. ಸೊ ನಮ್ಗೆ ಎಷ್ಟಾಯ್ತು ಹೇಳ್ರಿ, ಥರ್ಡ್ ಒನ್ ಎಷ್ಟು ಬಂತು 11.67 ಅಂತ ಬಂತು. ನೆಕ್ಸ್ಟ್ ಫೋರ್ತ್ ಒನ್ 180 ಡಿವೈಡೆಡ್ ಬೈ ಎಷ್ಟಿದೆ 24 ಇದೆ ಹೌದಾ. ಸೊ ಎಷ್ಟಾಗತ್ ನೋಡಿದು, 6 4 24, 6 3 18 0 ಹೌದಾ, 4 ಒಂದ್ಲೆ 4 9 36, 4 8 32, 4 7 28 ಹೌದಾ. ನೆಕ್ಸ್ಟ್ ಪಾಯಿಂಟ್ ಕೊಡ್ರಿ, 4 5 20, ಎಷ್ಟಾಯ್ತಿದು 7.5 ಹೌದಾ. ಇಲ್ಲಿ ನಮಗ ವಿಲೋಮ ನೇರ ಅನುಪಾತದಲ್ಲಿ ಇದೆ ಅಂತಂದ್ರ ಈ ವ್ಯಾಲ್ಯೂಗಳನ್ನ ನಾವು ಡಿವೈಡೆಡ್ ಬೈ ಮಾಡಿದಾಗ ಎಲ್ಲಾ ವ್ಯಾಲ್ಯೂಗಳು ಸೇಮ್ ಬಂದಿತ್ತು ಅಂದ್ರ ನಾವು ನೇರ ಅನುಪಾತದಲ್ಲಿ ಇದೆ ಅಂತ ಹೇಳ್ಬೋದಾಗಿತ್ತು. ಸೊ ಇಲ್ಲಿ ನೋಡ್ರಿ ಇದ ಬೇರೆ ಬಂತು, ಇದು ಬೇರೆ ಬಂತು, ಆಮೇಲೆ ಇದ ಬೇರೆ ಬಂತು, ಇದ ಬೇರೆ ಬಂತು. ಸೊ ಶುಲ್ಕವು ನೇರ ಅನುಪಾತದಲ್ಲಿಲ್ಲ ಅಂತ ನಾವು ಬರಿಬೇಕು. ಅವರು ಪರೀಕ್ಷೆ ಮಾಡ್ರಿ ಅಂತ ಅಷ್ಟೇ ಹೇಳಿದ್ದು. ಸೊ ನಾವು ಅದಕ್ಕೆ ಏನ್ ಮಾಡ್ಬೇಕು, ನೇರ ಅನುಪಾತದಲ್ಲಿ ಇಲ್ಲ ಹೌದಾ. ಶುಲ್ಕವು ನಿಗದಿತ ಅವಧಿಗೆ ನೇರ ಅನುಪಾತದಲ್ಲಿ ಇಲ್ಲ ಹೌದಾ. ಶುಲ್ಕವು ಅಂದ್ರ ಅಮೌಂಟ್, ಶುಲ್ಕವು ನಿಗದಿತ ಅವಧಿಗೆ ನೇರ ಅನುಪಾತದಲ್ಲಿ ಇಲ್ಲ, ನೇರ ಅನುಪಾತದಲ್ಲಿ ಇಲ್ಲ, ನೇರ ಅನುಪಾತದಲ್ಲಿ ಇಲ್ಲ ಅಂತ ಹೇಳ್ಬೇಕು ನಾವು. ಯಾಕಂದ್ರೆ ಅದನ್ನ ಪರೀಕ್ಷೆ ಮಾಡ್ರಿ ಅಂತ ಅಷ್ಟ ಹೇಳಿದಾರ ಅವ್ರು, ನೇರ ಅನುಪಾತದಲ್ಲಿ ಇದೆಯೋ ಇಲ್ಲೋ ಅಂತ ಹೇಳಿ ಹೌದಾ. ನೆಕ್ಸ್ಟ್ ನೋಡೋಣ ಈಗ. ನೆಕ್ಸ್ಟ್ ಬಣ್ಣದ ಮಿಶ್ರಣ ಒಂದನ್ನು ಅಂತ ಐತಿ. ಸೊ ಅದನ್ನ ಏನ್ ಮಾಡ್ತೇನೆ ಈಗ ನಾ ಹೇಳ್ತೇನೆ ನೆಕ್ಸ್ಟ್. ಅದಕ್ಕಿಂತ ಮುಂಚೆ ನಿಮಗ ಒಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ, ಅದಾದ್ಮೇಲೆ ಇದನ್ನ ಕಂಟಿನ್ಯೂ ಮಾಡೋಣ ಹೌದಾ. ಸೊ ನೋಡ್ರಿ ಇಲ್ಲಿ ಎಲ್ಲಿದೆ ನೋಡ್ರಿ. ಸೊ ನಾ ಇದನ್ನ ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮ್ಗ, ಬಟ್ ಅದ ಅಷ್ಟು ಕ್ಲಿಯರ್ ಆಗಿದ್ದಿಲ್ಲ ಹೌದಾ. ಒಂದ್ ಸೆಕೆಂಡ್ ಕ್ವಶನ್ ಓದ್ತೆ ನೋಡ್ರಿ. ಕಪ್ ಎ ಕಂಟೇನ್ 16 ಆಫ್ ವಾಟರ್ ವಿತ್ 2 drops ಆಫ್ ಕಲರ್ ಆಡೆಡ್. ಅಂದ್ರ ಒಂದ್ 2 drops ಕಲರ್ ಆಡೆಡ್ ಆಗಿರುವಂತಹ ಒಂದು 16 ಅಂದ್ರೆ ಅದ್ರದ್ದು ಯೂನಿಟ್ ಏನ ಕೊಟ್ಟಿದ್ದಾರೆ OZ ಅಂತ ಹೇಳಿ. ಸೊ ಅದರದಷ್ಟು ಅದು ಕ್ವಾಂಟಿಟಿ ಇದೆ. ಸೊ ಕಪ್ ಬಿ ಕಂಟೇನ್ಸ್ 8 OZ ಆಫ್ ವಾಟರ್, ಡ್ರ್ಯಾಗ್ ದ ಟೈಲ್ಸ್. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರ ಇಲ್ಲೇ 16ರಷ್ಟು ನೀರಿದೆ ಹೌದಾ ನೋಡ್ರಿ ಕರೆಕ್ಟಾ. ಅದಾದ್ಮೇಲೆ ಎಷ್ಟೈತಿ 2 drops ಏನಾಗಿದೆ ನಮ್ಗಿಲ್ಲೇ ಕಲರ್ ಆಡೆಡ್ ಮಾಡಿದಾರ ಅದಕ್ಕ ಕರೆಕ್ಟ್. ಸೊ ಅದಾದ್ಮೇಲೆ ಇನ್ನೊಂದು ಏನಾಗಿದೆ 8ರಷ್ಟು ನೀರಿದೆ ಇಲ್ಲೇ ಕರೆಕ್ಟ್. ನಿಮ್ಗದು OZ ಅಂತ ಕನ್ಫ್ಯೂಸ್ ಆದ್ರೆ ಲೀಟರ್ ಅಂತ ತಿಳ್ಕೊರಿ ಹೌದಾ. 8 ಲೀಟರ್ನಷ್ಟು ನೀರಿದೆ. ಸೊ ಅದಕ್ಕೆ ನಾವು ಅವ್ರ ಕ್ವಶನ್ ಕೇಳ್ತಾ ಇರೋದು ಏನಂದ್ರೆ ಎಷ್ಟರಷ್ಟು ಕಲರ್ ಅನ್ನ ಆಡ್ ಮಾಡಬಹುದು ಅಂತ ಕೇಳಿದಾರೆ ಹೌದಾ. ಎಷ್ಟರಷ್ಟು ಕಲರ್ ಆಡ್ ಮಾಡಬಹುದು ಅಂತ. ಸೊ ನಾವ್ ಅಲ್ಲಿ ಏನಾಗತ್ತ ನೋಡ್ರಿ, ಓರೆ ಗುಣಾಕಾರವನ್ನ ಮಾಡ್ರಿ, 16 ಇಂಟು 8 ಮಾಡ್ರಿ ಹೌದಾ, ಇಸ್ ಈಕ್ವಲ್ ಟು 8 2 16. ಸೊ ಡಿ ಇಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ 16 ಎಷ್ಟಾಯ್ತು 1 ಆಯ್ತು.
ಸೊ ಡಿ ಇಸ್ ಈಕ್ವಲ್ ಟು ಎಷ್ಟಾಯ್ತು 1 ಡ್ರಾಪ್ ನಷ್ಟು ನೀರನ್ನ ಸಾರಿ ಕಲರ್ ಅನ್ನ ಆಡ್ ಮಾಡ್ಬೇಕು ನಾವು. ಸೊ 1 ಅನ್ನ ಹಾಕಿ ಚೆಕ್ ಮಾಡೋಣ ಈಗ. ಚೆಕ್. ಕರೆಕ್ಟಾ? ಈಗ ನೋಡ್ರಿ ನಮ್ದದು ಕರೆಕ್ಟ್ ಆಗಿದೆ, ಪ್ರಾಬ್ಲಮ್ ಕರೆಕ್ಟ್ ಆಗಿದೆ. ಸ್ವಲ್ಪ ಲಾಸ್ಟ್ ಟೈಮ್ ಅದು ಕನ್ಫ್ಯೂಸ್ ಆಗ್ತಾ ಇತ್ತು. ಸೊ ನೋಡಿ ಇಲ್ಲಿ ಕರೆಕ್ಟಾ, ಮ್ಯಾಚ್ ಆಗಿದೆ ಈಗದು. ಹೌದಾ? ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡೋಣ. ಎಲ್ಲಿ ನೋಡ್ರಿ, ಕಪ್ ಎ ಕಂಟೇನ್ಸ್ 3 ಲೀಟರ್ ಆಫ್ ವಾಟರ್ ವಿತ್ 2 ಡ್ರಾಪ್ಸ್ ಆಫ್ ಕಲರ್ ಆಡೆಡ್. ಇಲ್ಲಿ ನೋಡ್ರಿ ಸ್ವಲ್ಪ ಈ ಕ್ವಶನ್ ಮೇಲೆ ನಾವು ಈ ಬಾಕ್ಸ್ ಅನ್ನ ಹೋಗಿ ಅಲ್ಲೇ ನಾವು ಡ್ರ್ಯಾಗ್ ಮಾಡಿ ಇಡಬೇಕು. ಸೊ ಅಲ್ಲಿ ಏನಾಗಿದೆ, ಈಗ 3 ಲೀಟರ್ ನಷ್ಟು ನೀರ್ ಇದೆ ಅಂತೆ. ಹೌದಾ? ಸೊ ಅದಾದ್ಮೇಲೆ ನಮಗ 2 ಡ್ರಾಪ್ಸ್ ಆಫ್ ಕಲರ್ ಆಡೆಡ್ ಅಂದ್ರೆ 2 ಹನಿಯಷ್ಟು, ಅಂದ್ರೆ ಡ್ರಾಪ್ ಅಂದ್ರೆ ಏನ ಹನಿಯಷ್ಟು. ಹೌದಾ? ಅದಾದ್ಮೇಲೆ ಕಪ್ ಬಿ 12 ಕಂಟೇನ್ಸ್ ಅಂದ್ರೆ 12 ಲೀಟರ್ ನಷ್ಟು ಇದೇನಾಗಿದೆ, ಇನ್ನೊಂದು ಕಪ್ಪು ಅದು ಕಂಟೈನ್ ಆಗಿದೆ. ಸೊ ಅದಕ್ಕೆ ಎಷ್ಟನ್ನ ಕಲರ್ ಅನ್ನ ಆಡ್ ಮಾಡಿದ್ರು ಅಂತ ನಾವು ಬರ್ಕೋಬೇಕು. ಸೊ ಎಷ್ಟಾಗತ್ ನೋಡ್ರಿ ಅದು, ಅಲ್ಲಿ ನೋಡ್ರಿ 3 ಇಂಟು ಡಿ ಮಾಡ್ರಿ. ಹೌದಾ? 3 ಇಂಟು ಡಿ, ಅಲ್ಲೇ 3 ಇಂಟು ಡಿ ಓರೆ ಗುಣಾಕಾರವನ್ನ ಮಾಡ್ಬೇಕು. ಸೊ 3 ಇಂಟು ಡಿ ಇಸ್ ಈಕ್ವಲ್ ಟು 2 ಇಂಟು 12 ಮಾಡ್ರಿ. ಹೌದಾ? ಡಿ ಇಸ್ ಈಕ್ವಲ್ ಟು 2 ಇಂಟು 12. ಹೌದಾ? ಡಿವೈಡೆಡ್ ಬೈ 3 ಮಾಡ್ರಿ. ಇಲ್ಲಿ ಎಷ್ಟಾಗತ್ತ, 3 ಒಂದ್ಲೆ 3 4 12, ಇಲ್ಲೇ 4 2 8. ಅಂದ್ರೆ ಈ ಬಾಕ್ಸ್ ಒಳಗ್ ನಾನು ಎಷ್ಟನ್ನ ತುಂಬಬಹುದು ಹೇಳ್ರಿ? ಹಾಗಾದ್ರೆ 8ಅನ್ನ ತುಂಬಬಹುದು. ಸೊ ಕರೆಕ್ಟ್ ಐತಿಲ್ಲ, ಒಂದ್ಸಲ ಚೆಕ್ ಮಾಡೋಣ. ಕರೆಕ್ಟ್ ಇದೆ. ಸೊ ಅಲ್ಲಿ ನೋಡ್ರಿ ಬಾಕ್ಸ್ ಅಲ್ಲಿ 2 ಅಂದ್ರಲ್ಲೇ ನಿಮಗ ಅನುಪಾತಗಳು ಅಂದ್ರ ಈ ಸೈಡ್ ಎಷ್ಟು ಇರ್ತೈತಿ, ಈ ಸೈಡ್ನು ಅಷ್ಟೇ ಇರ್ಬೇಕು. ಅಲ್ಲಿ ನೋಡ್ರಿ ಮ್ಯಾಚ್ ಅಂತ ಬಂತು. ಸೊ ಇಲ್ಲಿ ಇರ್ತಕ್ಕಂತಹ ನೀರು ಮತ್ತೆ ಇಲ್ಲಿ ಇರ್ತಕ್ಕಂತಹ ಕ್ವಾಂಟಿಟಿ ನೀರು ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಅದಕ್ಕೆ ನಮಗೆ ಇಲ್ಲಿ ಏನಾಗಿದೆ, ಕರೆಕ್ಟ್ ಅಂತನೂ ಬಂತು, ಇಲ್ಲಿ ಮ್ಯಾಚ್ ಆಯ್ತು ಈ ಕಂಟೈನರಿಗೆ ಈ ಕಂಟೈನರಿಗೆ. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಇದೊಂದು ನೋಡೋಣ ಅಂತ. ಸೊ ಎ ಕಪ್ ಎ ಕಂಟೇನ್ಸ್ 8 ಲೀಟರ್ ಆಫ್ ವಾಟರ್ ವಿತ್ 14 ಡ್ರಾಪ್ಸ್ ಆಫ್ ಕಲರ್ ಆಡೆಡ್. ಇಲ್ಲೇನಾಗಿದೆ ಅಂತ 8 ಲೀಟರ್ ಅಷ್ಟು ನೀರಿದೆ ಅಂತ ತಿಳ್ಕೊರಿ. ಅಲ್ಲೇ ಯೂನಿಟ್ ಅನ್ನ ಚೇಂಜ್ ಮಾಡಿದಾರೆ, ನಿಮ್ಗೆ ಸ್ವಲ್ಪ ಗೊತ್ತಾಗೋದಿಲ್ಲ ಅಂತ ನಾನು ಲೀಟರ್ ಒಳಗಂತ ಓದ್ತಾ ಇದ್ದೀನಿ ಅದನ್ನ. ಹೌದಾ? ಸೊ ಇಲ್ಲಿ ಏನಾಗತ್ತ, 14 ಡ್ರಾಪ್ಸ್ ಅನ್ನ ಹಾಕಿದಾರಂತ ಅದಕ್ಕೆ ಕಲರ್ ಆಡೆಡ್. ಕಲರ್ ಎಷ್ಟಾಗಿದೆ, 14 ಡ್ರಾಪ್ಸ್ ಅಷ್ಟು, ಅಂದ್ರೆ 14 ಹನಿ ಅದಕ್ಕ ಕಲರ್ ಅನ್ನ ಆಡ್ ಮಾಡ್ಯಾರ 8 ಲೀಟರ್ ನೀರಿಗೆ. ಸೊ ಕಪ್ ಬಿ ಕಂಟೇನ್ಸ್ ಇಲ್ಲೇ 4 ಲೀಟರ್ ಅಷ್ಟು ನೀರು. ಹೌದಾ? ಅದಾದ್ಮೇಲೆ ಎಷ್ಟು ಕಲರ್ ಅನ್ನ ಆಡ್ ಮಾಡಿದಾರೆ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕು ಇವಾಗ. ಕರೆಕ್ಟ್? ಈಗ ನೋಡ್ರಿ ಎಷ್ಟಾಗತ್ತ ಅಂತ ಹೇಳಿ, ಮತ್ತ ಓರೆ ಗುಣಾಕಾರ 8 ಇಂಟು ಡಿ ಆಯ್ತು. ಕರೆಕ್ಟ್? ಆಮೇಲೆ 14 ಇಂಟು 4. ಹೌದಾ? ಡಿ ಇಸ್ ಈಕ್ವಲ್ ಟು 14 ಇಂಟು 4 ಡಿವೈಡೆಡ್ ಬೈ 8 ಆಯ್ತು. ಕರೆಕ್ಟ್? 4 ಒಂದ್ಲೆ 4 2 2 ಒಂದ್ಲೆ 2 7. ಸೊ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗಿಲ್ಲಿ, ಡಿ ಇಸ್ ಈಕ್ವಲ್ ಟು 7 ಬಂತು. ಸೊ ಎಷ್ಟಾಗತ್ ನೋಡ್ರಿ ಇದು. ಕರೆಕ್ಟಾ? ನಾವು ಮಾಡಿದಂತ ಪ್ರಾಬ್ಲಮ್ ಕರೆಕ್ಟ್ ಆಯ್ತು. ಅವೆರಡು ಮ್ಯಾಚ್ ಆಗ್ತಾವಿಲ್ಲ ಅಂತ ಹೇಳಿ ನೋಡೋಣ. ಅಲ್ಲಿ ನೋಡ್ರಿ ಡ್ರಾಪ್ಸ್ ಬೀಳ್ತಾ ಇದೆ. ಹೌದಾ? ಫಸ್ಟ್ ಕಂಟೈನರ್ಗೆ ಅಷ್ಟು ಬಿತ್ತು. ಕರೆಕ್ಟ್? ನೋಡ್ರಿ ಇಲ್ಲಿ. ಹೌದಾ? ಇಲ್ಲಿ 4 ಕರೆಕ್ಟ್ ಆಯ್ತು. 14 ಇಷ್ಟು 8, ಅದಾದ್ಮೇಲೆ 7 ಇಷ್ಟು 4 ಅಥವಾ 7 ಅನುಪಾತ 4, ಇಲ್ಲೇ 14 ಅನುಪಾತ 8 ಅಂದ್ರೆ 2 ಕಂಟೈನರ್ ನಮಗ ಮ್ಯಾಚ್ ಆದವು. ಸೊ ಇಲ್ಲಿ ಮ್ಯಾಚ್ ಅಂತ ಬಂತಲ್ಲ, ಗೊತ್ತಾಗ್ತಾ ಇದೆ ನಿಮಗ ಯಾವ ರೀತಿ ಇದನ್ನ ಪ್ರಪೋರ್ಷನ್ಸ್ ಗಳನ್ನ ಅಂದ್ರೆ ಅನುಪಾತಗಳನ್ನ ಯಾವ ರೀತಿ ನಾವು ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಬಹುದು ಅಂತ ಹೇಳಿ. ಕರೆಕ್ಟಾ? ಮತ್ ಇದನ್ನ ನೀವು ಪ್ರಾಬ್ಲಮ್ ಮತ್ತೆ ಬೇರೆ ಇದೇ ರೀತಿ ನಿಮ್ಗ ಸಾಕಷ್ಟು ಎಕ್ಸಾಂಪಲ್ಸ್ ಗಳು ಬರ್ತಾವು. ಸೊ ಅದೇ ರೀತಿ ನಿಮಗ ಬುಕ್ ಒಳಗೂ ಅದಾವ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇನ್ನೂ ಒಂದು ನಿಮ್ಗ ಸಿಮ್ಯುಲೇಷನ್ ಇದೆ. ಸ್ವಲ್ಪ ಲಾಸ್ಟ್ ಟೈಮ್ ಇಂದ ಮತ್ತೊಂದು ಹೇಳಿದ್ದೆ ನಿಮ್ಗ. ಸೊ ಇಲ್ಲೊಂದಿದೆ, ಜಸ್ಟ್ ನಿಮ್ಗ ಆಕ್ಟಿವಿಟಿ ಟೈಪ್ ಇದೆ. ಹೌದಾ? ಸೊ 1 ಸೆಕೆಂಡ್. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ, ಇಲ್ಲೊಂದು ಕೆಳಗ್ ನಮಗೇನಾಗಿದೆ ಒಂದು ಲೈನ್ ಇದೆ. ಹೌದಾ?
ಸೊ ಇದನ್ನ ಡ್ರ್ಯಾಗ್ ಮಾಡಿದೆ ಅಂದ್ರ ಕರೆಕ್ಟ್ ಪಾಯಿಂಟಿಗೆ ನಾ ಡ್ರ್ಯಾಗ್ ಮಾಡಿದೆ ಅದು ಕರೆಕ್ಟ್ ಬರ್ತೈತಿ ಅಂದ್ರ ಅದಕ್ಕದು ನೇರ ಅನುಪಾತದೊಳಗಿದೆ ಅಂತ ಅರ್ಥ. ಇಲ್ಲ ಅಂದ್ರ ನಾ ಸ್ವಲ್ಪ ಅದನ್ನ ಡ್ರ್ಯಾಗ್ ಮಾಡೋದು ವೇರಿಯೇಷನ್ ಮಾಡಿದೆ ಅಂದ್ರ ಆ ಡಾಟ್ಸ್ ಗಳು ನಮಗ ಒಂದು ನೋಡ್ರಿ ನೀವು ಯಾವ ರೀತಿ ಬರ್ತಾವಂತೆ. ಈ ಎರೋ ಮಾರ್ಕ್ ನಿಂದ ನಾನು ಡ್ರ್ಯಾಗ್ ಮಾಡ್ತಾ ಹೋಗ್ತೀನಿ ಇದನ್ನ. ಹೌದಾ, ನಾ ಸ್ವಲ್ಪ ನಿಮಗ್ ಬೇರೆ ತಪ್ಪನ್ನ ಅಂದ್ರೆ ರಾಂಗ್ ಇದನ್ ಮಾಡ್ತೇನೆ ನೋಡ್ರಿ ಇಲ್ಲಿ. ಹೌದಾ, ಗೊತ್ತಾಗ್ತೈತಾ? ಓ ಯು ಮಿಸ್ಡ್ ಅಂತ ಬಂತು ಅಂದ್ರೆ ಅದನ್ನ ನಾವು ತಪ್ಪು ಮಾಡಿದ್ವಿ ಅಂತ ಅರ್ಥ. ಸೊ ನಾನ್ ನಿಮಗೆ ಇದನ್ನ ಮತ್ತೊಂದ್ಸಲ ತೋರಿಸ್ತೇನೆ ನೋಡ್ರಿ. ಈಗ ಅದನ್ನೇನಾಗಿದೆ ಸ್ವಲ್ಪ ಡ್ರ್ಯಾಗ್ ಅನ್ನ ಹಿಂದೆ ತಗೋತೇನೆ ನೋಡ್ರಿ. ಕರೆಕ್ಟಾ? ಇವಾಗ ನೋಡೋಣ. ಕರೆಕ್ಟ್ ಆ ಡಾಟ್ಸಿಗೆ ಅಂದ್ರ ಅದೇನ ಬಾಕ್ಸ್ ಐತಲ್ಲ ಅದಕ್ಕೆ ಕರೆಕ್ಟ್ ಆಗಿ ನಮ್ಗೆ ಏನಾಯ್ತು, ಆ ಮ್ಯಾಲಿನ ಡ್ರಾಪ್ಸ್ ಕರೆಕ್ಟ್ ಆಗಿ ಬಂದು ಅಂದ್ರ ನಾವು ಕರೆಕ್ಟ್ ಅನುಪಾತದೊಳಗ ಅದನ್ನ ಡ್ರ್ಯಾಗ್ ಮಾಡಿದೆ ಅಂತ ಅರ್ಥ. ಹೌದಾ, ಅದು ತಪ್ಪಾತಂದ್ರೆ ನಮಗ ಅದು ಕರೆಕ್ಟ್ ಆದ ಡಾಟ್ಸ್ ಗೆ ಬಂದ್ ಬೀಳೋದಿಲ್ಲ ಅದು. ಹೌದಾ, ಇದು ಕೂಡ ನಿಮಗ ಒಂದು ಅನುಪಾತಕ್ಕೆ ಒಂದು ಉದಾಹರಣೆ. ಇಲ್ಲಿ ನೋಡ್ರಿ 0-2 ಇದೆ, ಆಮೇಲೆ 1:2 ಇದೆ, 2:2 2 4:2. ಇನ್ನೊಂದು ಹೊಸ ಲೈನ್ ಅನ್ನ ನೋಡೋಣ. ಸೊ ಈಗ ಇದನ್ನ ನೋಡೋಣ ಅಂತ ಕರೆಕ್ಟ್ ಆಗಿ ಎಲ್ಲಿ ಡ್ರ್ಯಾಗ್ ಮಾಡ್ತೇನಂತ ನೋಡೋಣ. ಹೌದಾ, ನೋಡ್ರಿ ನಾನು ಕರೆಕ್ಟ್ ಆಗಿ ಡ್ರ್ಯಾಗ್ ಮಾಡ್ಬೇಕು ಈಗ ಅದನ್ನ. ನೋಡ್ರಿ ಇವಾಗ. ಹೌದಾ, ಕರೆಕ್ಟ್ ಆಗಿ ಬಂತ. ಅಲ್ಲಿ 1:4 2:4 3:4. ಇಲ್ಲಿ ನಿಮ್ಗೆ ಇನ್ನೂ ಒಂದು ಗೊತ್ತಾಗ್ಲಿಲ್ಲ ಅಂದ್ರೆ 4 1 4 4 2 8 3 4 12 0 × 4 0 ಅಂತ ಬಂತು. ಈ ರೀತಿ ನಾವು ಪ್ರಪೋರ್ಷನ್ಸ್ ಗಳನ್ನ ನೋಡ್ಬೇಕು. ಸೊ ಇಲ್ಲಿ ಕೂಡ ಈಗ 8 16 ಬಂತಲ್ಲ. ನೋಡೋಣ ಇದನ್ನೀಗ ಎಲ್ಲ ಡ್ರ್ಯಾಗ್ ಮಾಡಿ ನೋಡೋಣ. ಹೌದಾ, ಒಂದ್ ತಪ್ಪಾಯ್ತು ಈಗ ನಮ್ಗ, ಪೂರ್ತಿ ಮುಂದೆ ಹೋಗ್ಬಿಟ್ವಿ ನಾವು. ಸೊ ಇದನ್ನ ಇನ್ನೊಮ್ಮೆ ಡ್ರ್ಯಾಗ್ ಮಾಡೋಣ. ಇವಾಗ ನೋಡ್ರಿ. ಹೌದಾ, ಕರೆಕ್ಟ್ ಆ ಇದಕ್ಕ ಹೋಗಿ ಅದು ಡ್ರಾಪ್ಸ್ ಬೀಳ್ತೈತಿ ಅಂದಾಗ ನಮಗದು ನೇರ ಅನುಪಾತದಲ್ಲಿ, ಇವೆಲ್ಲ ನಮಗ ನೇರ ಅನುಪಾತದಲ್ಲಿಗೆ ಒಂದು ಎಕ್ಸಾಂಪಲ್ಸ್ ಗಳು. ನಾವು ಸ್ವಲ್ಪ ಅದು ವೇರಿಯೇಷನ್ ಮಾಡಿದೆ ಅಂದ್ರೂ ಕೂಡ ಅದಕ್ಕೆ ನಮ್ಗೆ ಏನಾಗತ್ತ, ಅದು ಆ ಇದಕ್ ಹೋಗಿ ಅದೇನ್ ಸರ್ಕಲ್ಗೆ ಹೋಗಿ ಆ ಡ್ರಾಪ್ಸ್ ಬೀಳುದಿಲ್ಲ. ಹೌದಾ, ಇನ್ನು ಒಂದ್ ನೋಡೋಣ ಎಕ್ಸಾಂಪಲ್. ಇವಾಗ ನೋಡ್ರಿ ಸ್ವಲ್ಪ ನಾನು ಯಾವ ರೀತಿ. ಹೌದಾ, ತಪ್ಪಾಗ್ತೈತಿ. ಹೌದಾ, ಮತ್ ಇದನ್ನ ಏನ್ ಮಾಡುದು, ನಾವು ಸ್ವಲ್ಪ ಇದನ್ನ ಚೇಂಜ್ ಮಾಡ್ತೇವೆ ನೋಡ್ರಿ. ಇವಾಗ ನೋಡ್ರಿ. ಹೌದಾ, 3 3 9 6 3 18 9 3 27 12 3 36 ಅಂದ್ರೆ ಎಲ್ಲವೂ ಕೂಡ ನಮಗೆ ಏನಾಗಿದೆ, ನೇರ ಅನುಪಾತದಲ್ಲಿ ಅಥವಾ ಡೈರೆಕ್ಟ್ ಪ್ರಪೋರ್ಷನ್ ಆಗಿದೆ. ಹೌದಾ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿಸ್ ಅಂತ ಹೇಳಿ ನೀವು ಓದ್ತಿರ್ತೀರಿ ನೋಡ್ರಿ. ಹೌದಾ, ಸೊ ಮತ್ತೆ ಇದನ್ನ ನೋಡ್ರಿ ಇನ್ನೊಂದು. ಕರೆಕ್ಟಾ, ಲಾಸ್ಟ್ ಒಂದ ನೋಡೋಣ. ನೋಡ್ರಿ ಇವಾಗ. ಹೌದಾ, ಯು ಗಾಟ್ ಇಟ್ ಅಂತ ಕರೆಕ್ಟ್ ಆಗಿ ಮಾಡಿದ್ವಿ ಅಂತ ಅರ್ಥ. ಸೊ ಇದು ನಿಮ್ದು ಇವತ್ತಿನ ಯಾವ್ದು ಹೇಳ್ರಿ, ನೇರ ಮತ್ತು ವಿಲೋಮ ಅನುಪಾತಕ್ಕೆ ನಮ್ಗೆ ನೀವು ಎಕ್ಸಾಂಪಲ್ಸ್ ಗಳು ಅಂದ್ರೆ ಸಿಮ್ಯುಲೇಷನ್ಸ್ ಗಳ ಮುಖಾಂತರ ನಾವು ಯಾವ ರೀತಿ ಅದು ಡೈರೆಕ್ಟ್ ಆಗಿ ಕರೆಕ್ಟ್ ಆಗ್ತೈತಿ ನಮಗ ಅನ್ನೋದನ್ನ ನಾನು ಇವತ್ತು ನೋಡಿದ್ವಿ ಅಂತ. ಹೌದಾ, ಸೊ ಈಗ ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣಂತ. ಅಭ್ಯಾಸ ಏನಿದೆ ನೋಡ್ರಿ, 4.1 ಅಂತ ಇದೆ. ಹೌದಾ, ಅಲ್ಲಿ ನಾನು ಸೆಕೆಂಡ್ ಒಂದು ಕ್ವಶನ್ ಅನ್ನ ಓದ್ತೇನೆ ನೋಡ್ರಿ. ಬಣ್ಣದ ಮಿಶ್ರಣವೊಂದನ್ನು 1 ಭಾಗ ಕೆಂಪು ವರ್ಣ ದ್ರವ್ಯ 8 ಭಾಗ ಆಧಾರ ದ್ರಾವಕದೊಂದಿಗೆ ಸೇರಿಸಿ ತಯಾರಿಸಿದೆ. ಈ ಕೆಳಗಿನ ಕೋಷ್ಟಕದಲ್ಲಿ ಸೇರಿಸಬೇಕಾದ ಆಧಾರ ದ್ರಾವಕದ ಭಾಗವನ್ನ ಕಂಡುಹಿಡಿಯಿರಿ. ಒಂದು ಬಣ್ಣವನ್ನ ಮಿಶ್ರಣ ಮಾಡ್ಯಾರಂತ. ಅಲ್ಲಿ ಏನಾಗಿದೆ, 1 ಭಾಗ ಕೆಂಪು ಬಣ್ಣ, ಇನ್ನು 8 ಭಾಗವನ್ನ ಏನ್ ಮಾಡಿದಾರಂತ ಅಂದ್ರೆ ನಿಮಗ ಇದು ಸೈನ್ಸ್ ಒಳಗ್ ಗೊತ್ತಾಗ್ಬಹುದು, ಆಸಿಡ್ ಅಂಡ್ ಬೇಸ್ ಅಂತ ಹೇಳಿ. ಸೊ ಆಸಿಡ್ ಬೇಸ್ ಅಂದ್ರೆ ನಾವು ಬೇಸ್ ರೂಪದೊಳಗ ಅದಕ್ಕ ಆಸಿಡ್ ಅನ್ನ ಡೈರೆಕ್ಟ್ಲಿ ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ನಮಗದು ಹಾನಿಕಾರಕ ಆಗ್ತಿರ್ತೈತಿ. ಅಥವಾ ಒಂದೊಂದು ಸೊಲ್ಯೂಷನ್ ಗೆ ನಾವು ಆಸಿಡ್ ಅನ್ನ ಡೈರೆಕ್ಟ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಅವಾಗ ನಾವ್ ಏನ್ ಮಾಡ್ತೇವಿ, ನೀರನ್ನ ಅಥವಾ ಅದಕ್ಕೆ ತಕ್ಕಂಗ ಬೇರೆನ
ಮಿಶ್ರಣಗಳನ್ನ ಆಧಾರ ಅಂದ್ರ ಬೇಸ್ ರೂಪದೊಳಗ ಅದಕ್ಕೆ ಆಡ್ ಮಾಡಿ ಅದರದ್ದು ಆಕ್ಟಿವಿಟಿಯನ್ನ ಕಡಿಮೆ ಮಾಡ್ತೀವಿ. ಅಂದ್ರೆ ಆಸಿಡ್ ಅಂದ್ರ ಪೂರ್ತಿ ಕ್ರಿಯಾಶೀಲವಾಗಿರ್ತಿರ್ತದ, ಹೌದಾ? ಅದನ್ನ ನಾವು ಡೈರೆಕ್ಟ್ಲಿ ಬಳಸಕ್ ಆಗುದಿಲ್ಲ. ಅಂತ ಟೈಮ್ ಒಳಗ ಅದನ್ನ ನೀರನ್ನ ಬೇಸ್ ರೂಪದೊಳಗ ಅದಕ್ಕೆ ಸೇರಿಸ್ತಿರ್ತೀವಿ, ಅಥವಾ ಬೇರೆ ಯಾವುದನ್ನೋ ಬೇಸ್ ರೂಪದೊಳಗ ಸೇರಿಸಿ ನಾವು ಅದನ್ನ ಅದ್ರದ್ದು ಆಕ್ಟಿವಿಟಿ ಅಥವಾ ಕ್ರಿಯಾಶೀಲತೆಯನ್ನ ಕಡಿಮೆ ಮಾಡಿ ನಾವು ಸೈನ್ಸ್ ಪ್ರಯೋಗಕ್ಕ ಬಳಸ್ತಾ ಇರ್ತೀವಿ. ಸೊ ನಿಮಗೆ ಆಲ್ಮೋಸ್ಟ್ ತೋರ್ಸಿದಿರ್ಬೋದು, ಇಲ್ಲ ತೋರ್ಸ್ಲಿಕ್ಕಿಲ್ಲ. ಇನ್ ಕೇಸ್ ನೀವು 10th ಮುಗಿದ್ಮೇಲೆ ಸೈನ್ಸ್ ತಗೊಂಡ್ರಿ ಅಂದ್ರ ನಿಮಗ್ ಕೆಮಿಸ್ಟ್ರಿ ಒಳಗ ಅಲ್ಲಿ ಆಸಿಡ್ ಅಂದ್ರೇನು, ಬೇಸ್ ಅಂದ್ರೇನು ಅದ್ರ ಬಗ್ಗೆ ಸರಿಯಾದ ಕಾನ್ಸೆಪ್ಟ್ ನಿಮಗ ಅರ್ಥ ಆಗ್ತೈತಿ. ಸೊ ಅಲ್ಲಿ ಏನಾಗಿದೆ ಅಂತ ಒಂದ್ ಭಾಗವನ್ನ ಒಂದಿಷ್ಟು ಏನೋ ಮಿಶ್ರಣ ಇದೆ, ಸೊ ಅದಕ್ಕೆ ನಾವ್ ಏನ್ ಮಾಡಿದಾರಂತವ್ರು ಒಂದ್ ಭಾಗದಷ್ಟು ಕೆಂಪು ಬಣ್ಣವನ್ನ ಸೇರಿಸಿದಾರು. ಅದಾದ್ಮೇಲೆ 8 ಭಾಗದಷ್ಟು ಏನ್ ಮಾಡಿದಾರು ಬೇಸ್ ಅನ್ನ ಸೇರಿಸಿ ಒಂದು ಬಣ್ಣದ ಮಿಶ್ರಣವನ್ನ ಮಾಡಿದಾರು. ಅದೇ ರೀತಿ ನಿಮ್ಗ ಅಲ್ಲಿ ಮತ್ತ ಕೋಷ್ಟಕವನ್ನ ಕೊಟ್ಟಿದ್ದಾರೆ. ಒಂದ್ ಭಾಗಕ್ಕ 8 ಭಾಗವನ್ನ ಬೇಸ್ ಸೇರಿಸಿದಾರು. ಹಾಗಾದ್ರೆ 4 ಭಾಗಕ್ಕೆ ಎಷ್ಟಿದೆ, 7 ಭಾಗಕ್ಕೆ ಎಷ್ಟಿದೆ, 12ಕ್ಕೆ ಎಷ್ಟಿದೆ, 20ಕ್ಕೆ ಎಷ್ಟಿದೆ ಅನ್ನೋದನ್ನ ನಾವು ಕಂಡು ಹಿಡಿದು ಆ ಕೋಷ್ಟಕವನ್ನ ಪೂರ್ತಿ ಮಾಡ್ಬೇಕು. ಹೌದಾ? ಅದು ಯಾವ ರೀತಿ ಇದೆ ಅಂತ ನೋಡೋಣ ಅಂತ. ಸೊ ಈಗ ಸೆಕೆಂಡ್ ಕ್ವಶನ್ ಏನಿದೆ, ಆಧಾರ ದ್ರಾವಕ ಅಂದ್ರೆ ಇದಕ್ಕ ನಾವು ಬೇಸ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗ, ಹೌದಾ? ಆಧಾರ ದ್ರಾವಕದ ಭಾಗ, ಆಧಾರ ದ್ರಾವಕದ ಭಾಗ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ, ಹೌದಾ? ಎಕ್ಸ್ ಆಗಿರಲಿ. ನಾವೀಗ ಯಾಕೆ ಇದನ್ನ ಎಕ್ಸ್ ಅಂತ ತಗೋಬಹುದು, ಯಾಕಂತ ವಾಯ್ ಅಂತ ತಗೋಬಹುದು ಅಂತಂದ್ರ ಈಗ ನಮಗ ಅದಕ್ಕೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬೇಕಾಗಿದೆ. ಸೊ ಆ ಕಾನ್ಸ್ಟೆಂಟ್ ವ್ಯಾಲ್ಯೂವನ್ನ ಕಂಡು ಹಿಡ್ಕೊಂಡ್ವಿ ಅಂದ್ರೆ ನಾವು ನೆಕ್ಸ್ಟ್ ಈಸಿಲಿ ನಾವು ಮಾಡ್ಲಿಕ್ಕೆ ಬರ್ತೈತಂತ, ಹೌದಾ? ಸೊ ಅದಾದ್ಮೇಲೆ ವರ್ಣ ದ್ರವಕದ ಭಾಗ, ವರ್ಣ ದ್ರವ್ಯದ ಭಾಗ, ವರ್ಣ ದ್ರವ್ಯದ ಭಾಗ ಇಸ್ ಈಕ್ವಲ್ ಟು ವಾಯ್ ಆಗಿರಲಿ, ವಾಯ್ ಆಗಿರಲಿ. ಅಲ್ಲಿ ಏನಾಗಿದೆ, ಆಧಾರ ಫಸ್ಟ್ ಒನ್ ನೋಡೋಣಂತ. ಆಧಾರ ದ್ರಾವಕದ ಭಾಗ ಎಷ್ಟಿದೆ, ಫಸ್ಟ್ ಒನ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ 8 ಇದೆ ನಮಗ. ಅದಾದ್ಮೇಲೆ ವರ್ಣ ದ್ರವಕದ ಕೆಂಪು ಭಾಗ ಎಷ್ಟಿದೆ, ಕೆಂಪು ಬಣ್ಣದ ಭಾಗ 1 ಇದೆ. ಟೋಟಲ್ ಎಷ್ಟಾಯ್ತು, 1 ಎಂಟ್ಲೆ 8 ಆಯ್ತು. ಸೊ ಇದು ಎಷ್ಟಾಯ್ತು, 8 ಅಂತ ಆಯ್ತು. ಸೊ ಇದನ್ನ ಇಟ್ಕೊಂಡು ನಾವು ಮುಂದಿನ ಏನ ಕೋಷ್ಟಕ ಅದಾವಲ್ಲ ಅದನ್ನ ಪೂರ್ತಿ ಮಾಡ್ಬೇಕು. ಸೊ ಇಲ್ಲಿ ಏನಾಗಿದೆ ಈಗ ನೆಕ್ಸ್ಟ್ ಆಧಾರ ದ್ರಾವಕದ ಭಾಗ ನೆಕ್ಸ್ಟ್ ಕೋಷ್ಟಕದೊಳಗ, ಅಲ್ಲೇ ಕೋಷ್ಟಕ ನೋಡ್ರಿ ಅಂದ್ರ ಗೊತ್ತಾಗ್ತೈತಿ ನಿಮ್ಗ. ಸ್ವಲ್ಪ ಒಂದು ರಫ್ ಹಾಕ್ಬೋದಾ ನಾನು? ಇಲ್ಲೇ 1 ಇದೆ, ಇಲ್ಲಿ 8 ಇದೆ, ಇದನ್ನ ನಾವು ಕಂಡು ಹಿಡಿದಿವಿ. ಅದಾದ್ಮೇಲೆ ಇಲ್ಲೇ 4 ಇದೆ, ಅದಾದ್ಮೇಲೆ ಇಲ್ಲೇ 7 ಇದೆ, ನೆಕ್ಸ್ಟ್ 12 ಇದೆ, ನೆಕ್ಸ್ಟ್ 20 ಅಂತ ಇದೆ. ಸೊ ನಾ ಈಗ ಏನ್ ಮಾಡ್ತೀನಿ, ಫಸ್ಟ್ ಒನ್ ಮುಗೀತು, ಸೆಕೆಂಡ್ ಒನ್ ನೋಡ್ರಿ. ಇಲ್ಲೇ ಆಧಾರ ದ್ರಾವಕದ ಭಾಗ ಅಂದ್ರೆ ನಮ್ಗ ಎಕ್ಸ್ ಅಂತ ಗ್ಯಾಪ್ ಇದೆ. ಎಲ್ಲಿ ಅಂದ್ರೆ ಎಷ್ಟ್ ಅನ್ನೋದು ಗೊತ್ತಿಲ್ಲ, ನಾವ್ ಅದನ್ನ ಕಂಡು ಹಿಡಿತಾ ಇದೀವಿ. ಸೊ ವರ್ಣ ದ್ರವಕದ ಭಾಗ ಎಷ್ಟಿದೆ, ಇಲ್ಲಿ 4 ಇದೆ. ಇಲ್ಲಿ 1 ಇತ್ತು, 1 ಬರ್ದಿದ್ವಿ. ಸೊ ಇಲ್ಲಿ ಎಷ್ಟಾಗಿದೆ ನಮಗ 4 ಅಂತ ಇದೆ, ಕರೆಕ್ಟ್. ಇಸ್ ಈಕ್ವಲ್ ಟು ಇಲ್ಲಿ 8 ಅಂತ ನಮಗ ಕಾನ್ಸ್ಟೆಂಟ್ ವ್ಯಾಲ್ಯೂ ಒಂದು ಬಂದಿದೆ. ಸೊ ಅದ್ರವಾಗ ಏನಾಗತ್ತ, ಎಕ್ಸ್ ವ್ಯಾಲ್ಯೂ ಅನ್ನ ಕಂಡು ಹಿಡಿಬೇಕಂದ್ರೆ ಎಷ್ಟಾಗತ್ತ, 8 4 32, ಹೌದಾ? ಈ ಕೋಷ್ಟಕ ನಮ್ಗೆ ಎಷ್ಟಾಗತ್ತ, ಹಾಗಾದ್ರೆ 32 ಆಯ್ತು, ಕರೆಕ್ಟಾ? 4 ಭಾಗದಷ್ಟು ವರ್ಣ ದ್ರವ್ಯಕ್ಕ ನಾವು 32 ಭಾಗಕ್ಕ 32 ಡ್ರಾಪ್ ನಷ್ಟು ಆಧಾರ ದ್ರಾವಕದ ಭಾಗವನ್ನ ನಾವು ಸೇರಿಸ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಥರ್ಡ್ ಒನ್, ಎಕ್ಸ್ ಆಸ್ ಇಟ್ ಈಸ್. ಯಾಕಂದ್ರೆ ಕೆಳಗಿನ ಕೋಷ್ಟಕಗಳ ನಮಗ ಮಿಸ್ ಆಗಿದವು. ಸೊ ಎಕ್ಸ್ ಆಸ್ ಇಟ್ ಈಸ್ ಇಟ್ಟು ಡಿವೈಡೆಡ್ ಬೈ 7 ಇಂಟು ಇಸ್ ಈಕ್ವಲ್ ಟು ಇಲ್ಲೇ 8 ಕಾನ್ಸ್ಟೆಂಟ್ ವ್ಯಾಲ್ಯೂವನ್ನ ಇಟ್ಕೋಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ಮತ್ತೆ ನಾವೇನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡ್ಬೇಕು. 7 8 56. ಸೊ ಥರ್ಡ್ ಕಾಲಮ್ ಏನಾಯ್ತು, 56 ಅಂತ ನಮಗ ಆನ್ಸರ್ ಬಂತು, ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಎಕ್ಸ್ ಡಿವೈಡೆಡ್ ಬೈ 12, ಹೌದಾ? ಎಕ್ಸ್ ಡಿವೈಡೆಡ್ ಬೈ 12 ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ವ್ಯಾಲ್ಯೂವನ್ನ ಹಾಕಿದ್ರೆ ಎಷ್ಟು ಬಂತು, 8 ಬಂತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 12 ಎಟ್ಲೆ ಎಷ್ಟು, 12 8 96, 96. ಅಂದ್ರೆ ಇದನ್ನ ನೆಕ್ಸ್ಟ್ ಕಾಲಮ್ ಅನ್ನ ನಾವೇನ್ ಮಾಡ್ಬೇಕು, 96 ಅಂತ ಫಿಲ್ ಮಾಡ್ಬೇಕು, ಕರೆಕ್ಟ್.
ನೆಕ್ಸ್ಟ್ ಲಾಸ್ಟ್ ಲಾಸ್ಟ್ ಎಷ್ಟಾಯ್ತು ಹೇಳ್ರಿ, ಎಕ್ಸ್ ಡಿವೈಡೆಡ್ ಬೈ 20 ಇಂಟ್ ಇಸ್ ಈಕ್ವಲ್ ಟು 8 ಅಂತ ಇದೆ. ಹೌದಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ 28 ಎಷ್ಟಾಗತ್ ನೋಡ್ರಿ, 2 ಎಂಟ್ಲೆ 16, 1 0, 160 ಇಲ್ಲಿ ಎಷ್ಟಾಯ್ತು, 160. ಈ ರೀತಿ ನಮಗ ಆಧಾರ ದ್ರಾವಕದ ಭಾಗ ಮತ್ತು ವರ್ಣ ದ್ರವ್ಯದ ಭಾಗವನ್ನ ನಾವ್ ಏನ್ ಮಾಡಿದ್ವಿ, ಇವಾಗ ಕಂಡು ಹಿಡಿದಿವಿ. ಅಂದ್ರೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂವನ್ನ ತಗೊಂಡು ನಾವ್ ಅದನ್ನ ನೆಕ್ಸ್ಟ್ ಕಂಡು ಹಿಡಿದಿವಿ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ನೋಡ್ರಿ, ಮೇಲಿನ ಪ್ರಶ್ನೆ 2ರಲ್ಲಿ ಒಂದು ಭಾಗ ಕೆಂಪು ದ್ರವ್ಯಕ್ಕೆ 75 ಮಿಲಿಲೀಟರ್ ಆಧಾರ ದ್ರಾವಕ ಬೇಕಾದರೆ, ಹೌದಾ, ಒಂದು ಭಾಗ ಕೆಂಪು ದ್ರವ್ಯಕ್ಕೆ 75 ಮಿಲಿಲೀಟರ್ ಆಧಾರ ದ್ರಾವಕ ಬೇಕಾದರೆ 1800 ಮಿಲಿಲೀಟರ್ ಆಧಾರ ದ್ರಾವಕದೊಂದಿಗೆ ಮಿಶ್ರಣ ಮಾಡಬೇಕಾದ ಕೆಂಪು ದ್ರವ್ಯದ ವರ್ಣವೆಷ್ಟು ಅಂತ ಹೇಳಿದಾರು. ಸೊ ಅಲ್ಲಿ ಏನಾಗಿದೆ, ಸೇಮ್ ಸೆಕೆಂಡ್ ಕ್ವಶನ್ ಅನ್ನ ಸ್ವಲ್ಪ ಅವರು ಅಲ್ಲೇ ಮಿಲಿ ಲೀಟರ್ ಒಳಗ ಕೊಟ್ಟಿದ್ದಾರೆ. ಸೊ ನಾವು ಅದನ್ನ ಮಿಲಿ ಲೀಟರ್ ಒಳಗ ಕಂಡು ಹಿಡಿಯೋಣ ಅಂತ. ಹೌದಾ? ಥರ್ಡ್ ಕ್ವಶನ್ ಏನಿದೆ, ಹೌದಾ, ಆಧಾರ ದ್ರಾವಕದ ಭಾಗ, ಆಧಾರ ದ್ರಾವಕದ ಭಾಗ ಅಂದ್ರ ಬೇಸ್, ಆಧಾರ ದ್ರಾವಕದ ಭಾಗ ಇಸ್ ಈಕ್ವಲ್ ಟು ಎಕ್ಸ್. ಹೌದಾ? ಹಾಗೂ ವರ್ಣ ದ್ರವ್ಯದ ಭಾಗ ಸೇಮ್ ಅದೇ ಕ್ವಶನ್, ಸ್ವಲ್ಪ ಚೇಂಜ್ ಅನ್ನ ಕೊಟ್ಟಿದ್ದಾರೆ ಅವ್ರು. ಫಸ್ಟ್ ವರ್ಣ ದ್ರವ್ಯದ ಭಾಗ ಇಸ್ ಈಕ್ವಲ್ ಟು y ಆಗಿರಲಿ. ಹೌದಾ? ವರ್ಣ ದ್ರವ್ಯದ ಭಾಗ ಇಸ್ ಈಕ್ವಲ್ ಟು y ಆಗಿರಲಿ. ಸೊ ಎಕ್ಸ್ ಡಿವೈಡೆಡ್ ಬೈ y ಇಸ್ ಈಕ್ವಲ್ ಟು ಕೆ. ಕೆ ಅಂದ್ರೆ ನಮಗ ಕಾನ್ಸ್ಟೆಂಟ್ ಅಥವಾ ಸ್ಥಿರಾಂಕ ಅಂತ ಕರಿತೇವೆ ನಾವು. ಹೌದಾ? ಸೊ ಇಲ್ಲಿ ಏನಾಗತ್ತ ನೋಡ್ರಿ, ಎಕ್ಸ್ ಡಿವೈಡೆಡ್ ಬೈ y ಇಸ್ ಈಕ್ವಲ್ ಟು ಎಷ್ಟಾಗಿದೆ ಅಂತ, 75 ಮಿಲಿಲೀಟರ್. 75 ಮಿಲಿಲೀಟರ್ ಅಂತ ಇದೆ. ಹೌದಾ? ಅಷ್ಟು ಮಿಲಿಲೀಟರ್ ಇದ್ದಾಗ ನಮಗೇನಾಗತ್ತ, 1800 ಇದ್ದಾಗ, ಸೊ 1800 ಡಿವೈಡೆಡ್ ಬೈ ಎಷ್ಟಾಗತ್ತ, y ಇಸ್ ಈಕ್ವಲ್ ಟು 75. ಕರೆಕ್ಟ್? ಈಗ ಏನಾಗತ್ತ, y ಇಂಟು 75 ಮಾಡ್ರಿ, 75 ಇಂಟು y ಇಸ್ ಈಕ್ವಲ್ ಟು 1800. ಹೌದಾ? ದೇರ್ಫೋರ್ y ಇಸ್ ಈಕ್ವಲ್ ಟು 1800 ಡಿವೈಡೆಡ್ ಬೈ 75. ಕರೆಕ್ಟ್? ನೋಡ್ರಿ ಎಷ್ಟಾಗತ್ತ, 5 ಒಂದ್ಲೆ. ಹೌದಾ? ಅದಾದ್ಮೇಲೆ ಎಷ್ಟಾಗಿದೆ, 2 ಉಳಿತು 25, 5 5ಲೆ, ಆಮೇಲೆ 5 3ಲೆ 15. ಕರೆಕ್ಟ್? ಅದಾದ್ಮೇಲೆ ಎಷ್ಟಿದೆ ನೋಡ್ರಿ, ಇಲ್ಲಿ 3 ಉಳಿತು 30 ಆಯ್ತು, 5 6ಲೆ 30, 0 ಆಯ್ತು. ಕರೆಕ್ಟ್? ನೆಕ್ಸ್ಟ್ 15 ಒಂದ್ಲೆ, 15 2ಲೆ 30, 6 ಉಳಿತು 60 ಆಯ್ತು, 15 4ಲೆ 60 ಆಯ್ತು. ಸೊ y ಇಸ್ ಈಕ್ವಲ್ ಟು ಎಷ್ಟಾಯ್ತು, 24 ಭಾಗ. ಅಂದ್ರ ಏನಾಗಿದೆ ನಮಗ, 1800 ಭಾಗ ಅಂದ್ರ ಒಂದು ಭಾಗಕ್ಕೆ ನಾವು 75 ಮಿಲಿಲೀಟರ್ ಅನ್ನ ತಗೊಂಡಿವಿ ಅಂದ್ರ 1800 ಭಾಗಕ್ಕೆ ಅಂದ್ರ 1800ರಷ್ಟು ವರ್ಣ ದ್ರವ್ಯಕ್ಕೆ ಎಷ್ಟು ಭಾಗವನ್ನ ತಗೋಬೇಕು ಅಂತ ಕೇಳಿದಾರ ಅವರು. ಸೊ 1800ರಷ್ಟು ಕೆಂಪು ಅಂದ್ರ ಆಧಾರ ದ್ರಾವಕಕ್ಕ ವರ್ಣ ದ್ರವ್ಯದ ಭಾಗ ಎಷ್ಟಾಗತ್ ನಮ್ಗೆ ಹೇಳ್ರಿ, 24 ಭಾಗ ಆಯ್ತು ಅಂತ ಅರ್ಥ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಫೋರ್ತ್ ಒನ್ ನೋಡ್ರಿ, ತಂಪು ಪಾನೀಯ ಕಾರ್ಖಾನೆ ಒಂದರಲ್ಲಿ ಅಂದ್ರ ಕೋಲ್ಡ್ ಡ್ರಿಂಕ್ಸ್ ಫ್ಯಾಕ್ಟ್ರಿ. ಹೌದಾ? ತಂಪು ಪಾನೀಯ ಕಾರ್ಖಾನೆ ಒಂದರಲ್ಲಿ ಒಂದು ಯಂತ್ರವು 6 ಗಂಟೆಗಳಲ್ಲಿ 840 ಸೀಸೆಗಳನ್ನು ತುಂಬುತ್ತದೆ. ಹಾಗಾದರೆ 5 ಗಂಟೆಗಳಲ್ಲಿ ಅದು ಎಷ್ಟು ಸೀಸೆಗಳನ್ನ ತುಂಬುತ್ತದೆ? ಅಂದ್ರ 6 ಗಂಟೆ ಒಳಗ 840 ಸೀಸೆಗಳನ್ನ ತುಂಬಿದ್ರ 5 ಗಂಟೆಕ ಎಷ್ಟು ತುಂಬತತಿ ಅಂತ ಅರ್ಥ. ಹೌದಾ? ಸೊ ಇಲ್ಲಿ ಏನಾಗತ್ತ, ಸೀಸೆಗಳ ಸಂಖ್ಯೆ ನಮ್ಗೇನಾಯ್ತು, 4th ಒನ್ ಅಲ್ಲ ಇದೆ. ಹೌದಾ? ಸೀಸೆಗಳ ಸಂಖ್ಯೆ, ಬಾಟಲ್ ನಿಮಗ ಅರ್ಥ ಆಗೋ ಹಾಗೆ. ಹೌದಾ? ಸೀಸೆಗಳ ಸಂಖ್ಯೆ ಇಸ್ ಈಕ್ವಲ್ ಟು ಎಕ್ಸ್. ಹೌದಾ? ಆಮೇಲೆ ಸಮಯ ಅವಧಿ ಅಥವಾ ಸಮಯ ಎಷ್ಟಾಗತ್ ನಮಗ,
y ಆಗಿರಲಿ. ಹೌದಾ? ದೇರ್ ಫೋರ್ ಎಕ್ಸ್ ಡಿವೈಡೆಡ್ ಬೈ y ಇಸ್ ಈಕ್ವಲ್ ಟು ಕೆ ಅಂತ ಇದೆ. ಹೌದಾ? ಸೊ ಇಲ್ಲಿ ನೋಡ್ರಿ ಸೀಸೆಗಳ ಸಂಖ್ಯೆ ಎಷ್ಟಿದೆ ನಮಗ? ಸೀಸೆಗಳ ಸಂಖ್ಯೆ ಎಕ್ಸ್ ಆಗಿರಲಿ ಹಾಗೂ ಸಮಯ ಎಷ್ಟಾಗಿದೆ? y ಆಗಿರಲಿ ಅಂತ ಇದೆ. ಹೌದಾ? ಸೊ ಇಲ್ಲಿ ಎಷ್ಟಾಗತ್ತೆ ನೋಡ್ರಿ, 840 ಡಿವೈಡೆಡ್ ಬೈ ಎಷ್ಟಾಗತ್ತೆ? 840 ಡಿವೈಡೆಡ್ ಬೈ ಸಮಯ ಎಷ್ಟಾಗತ್ತೆ ನಮಗ? y ಅಂದ್ರೆ ಎಷ್ಟಾಗತ್ತ? 6 ಆಗಿದೆ. ಸೊ ಎಷ್ಟಾಗತ್ತ? 6 ನಾಲ್ಕಲೆ 24, 0 ಎಷ್ಟಾಯ್ತು? 140. ಹೌದಾ? 140 ಅನ್ನೋದು ನಮ್ದು ಏನಾಗತ್ತೆ ಹೇಳ್ರಿ? ಕಾನ್ಸ್ಟಂಟ್ ಆಗಿದೆ ನೇರ ಅನುಪಾತದಲ್ಲಿ. ಅದೇ ರೀತಿ ನಮಗ ಇಲ್ಲಿ ಏನಾಗಿದೆ? ಎಕ್ಸ್ ವ್ಯಾಲ್ಯೂ ಎಷ್ಟಾಗಿದೆ ನಮಗ? 5 ಗಂಟೆ ಒಳಗ ಎಷ್ಟು ಸೀಸೆಗಳನ್ನ ತುಂಬ್ತಾ ಇದಾರು ಅವ್ರು ಅಂತ ಇದೆ. ಸೊ ಇಲ್ಲಿ ಎಷ್ಟಾಗತ್ತ? 140 ನಮ್ದ ಕಾನ್ಸ್ಟಂಟ್ ವ್ಯಾಲ್ಯೂ ಬಂದಿದೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 140 ಇಂಟು 5 ಎಷ್ಟಾಯ್ತು? 700. ಹೌದಾ? ಅಂದ್ರ 6 ಗಂಟೆ ಒಳಗ ಎಷ್ಟಾಯ್ತು? 840 ಸೀಸೆಗಳನ್ನ ತುಂಬಿದ್ರು. ಅದೇ 5 ಗಂಟೆ ಒಳಗೆ ಎಷ್ಟಾಯ್ತು? 700 ಸೀಸೆಗಳನ್ನ ಅಂದ್ರೆ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ಸ್ ಗಳನ್ನ ತುಂಬಲಾಯ್ತು. ಅರ್ಥ ಆಯ್ತು? ಇದು ಇವತ್ತಿನಿಂದು ಅಭ್ಯಾಸ 4.1 ಇದು ಮುಗೀತು. ಸೊ ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ ಗಳದಾವ, ಅವ್ನು ನೀವೇ ಸಾಲ್ವ್ ಮಾಡ್ಕೋಬಹುದು. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೇನಂತ. ಸೊ ಇಲ್ಲಿವರೆಗೂ ಹೇಳಿದ್ದು ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತೆ. ಥ್ಯಾಂಕ್ ಯು.